ವೀಕ್ಷಕರೇ, ನಾವಿಂದು ಅರಮನೆ ಮೈದಾನದಲ್ಲಿ ನಡೆದಿರುವಂತಹ ಜಾಗತಿಕ ಹೂಡಿಕೆದಾರರ ಸಮ್ಮೇಳನದಲ್ಲಿದ್ದೀವಿ. ಸಾಕಷ್ಟು ದೇಶಗಳಿಂದ ಅಂದರೆ 19 ದೇಶಗಳಿಂದ ಹೂಡಿಕೆದಾರರು ನಮ್ಮ ಬೆಂಗಳೂರಿಗೆ ಬಂದಿರತಕ್ಕದ್ದು. ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಉದ್ಯಮಿಗಳು ಬಂದಿದ್ದಾರೆ. ಇಲ್ಲಿ ಒಂದಷ್ಟು ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಪುಟ್ಟ ಒಂದು ಕೈಗಾರಿಕೆಗಳಿಗೆ ನಾವು ಮನ್ನಣೆಯನ್ನು ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ. ಆದರೆ ನಮ್ಮ ಬೆಂಗಳೂರನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದರೆ, ಬೆಂಗಳೂರು ಅಂತದ್ದು ಒಂದು ಬಹುದೊಡ್ಡ ಸಿಟಿ. ಮುಂಬೈಗೆ ಹೋಲಿಕೆ ಮಾಡಿಕೊಂಡ್ರೆ ಎರಡನೆಯ ಮುಂಬೈ ಅಂತಲೇ ಬೆಂಗಳೂರನ್ನು ಕರೀತಾರೆ. ಬಹುದೊಡ್ಡ ಸಿಟಿಯಲ್ಲಿ ಹೂಡಿಕೆದಾರರು ಒಂದು ಹೂಡಿಕೆಯ ಹೆಬ್ಬಾಗಿಲು ಅಂತಲೂ ಕೂಡ ರಾಜನಾಥ್ ಸಿಂಗ್ ರವರು ಬೆಂಗಳೂರಿಗೆ ಹೇಳಿರುವಂಥದ್ದು. ಸೊ ಹಾಗಾಗಿ ಸಾಕಷ್ಟು ಸ್ಟಾಲ್ಗಳು ತಮ್ಮದೇ ಆದ ಸ್ಟ್ರಾಟಜಿಗಳನ್ನ ಇಲ್ಲಿ ಉಪಯೋಗಿಸ್ತಿರುವಂಥದ್ದು. ಸಾಕಷ್ಟು ಕಡೆಯಿಂದಲೂ ಕೂಡ ದೇಶದ ಮೂಲೆಯಿಂದ ಒಂದಷ್ಟು ಸ್ಟಾಲ್ಗಳಾಗಿರಬಹುದು, ಚಿಕ್ಕ ಉದ್ಯಮಿಗಳು ಇಲ್ಲಿಗೆ ಬಂದಿರುವಂಥದ್ದು. ನಾನೀಗ ನಿಮಗೆ ಒಂದಷ್ಟು ಎಕ್ಸಿಬಿಷನ್ಗಳನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ನೀವು ನೋಡ್ತಾ ಇರ್ಬೋದು ನನ್ನ ಹಿಂಬದಿಯ ಒಂದು ದೃಶ್ಯದಲ್ಲಿ ಬಹುದೊಡ್ಡ ಹೆಲಿಕಾಪ್ಟರ್ ನಿಂತಿರುವಂಥದ್ದು. ಅಲ್ಲೂ ಕೂಡ ಒಂದಷ್ಟು ಹೂಡಿಕೆಗೆ ಸಜ್ಜಾಗಿರುವಂಥದ್ದು. ಅದರ ಕುರಿತು ಹೇಗೆಲ್ಲ ಇದೆ ಒಂದು ಹೆಲಿಕಾಪ್ಟರ್ ಆಗಿರಬಹುದು, ಈ ಒಂದು ವಿಮಾನದ ಮುಂದೆ ನಿಂತು ಸೆಲ್ಫಿ ಫೋಟೋಗಳನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾ ಇರಬಹುದು. ಇದ್ರ ಬಗ್ಗೆ ಡೀಟೇಲ್ಸನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದರ ಒಂದು ಮೇಲೆ ಹೇಗೆಲ್ಲ ಹೂಡಿಕೆಯನ್ನು ಮಾಡಬೇಕು ಎಂಬುದು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದು 3 ದಿನಗಳ ಕಾಲ ನಡೆಯುವಂಥದ್ದಾಗಿರುತ್ತೆ. ಇಂದು ನಾಳೆ ಹಾಗೆ ನಾಡಿದ್ದು ನಡೀತಾ ಇರುತ್ತೆ. ಈ ಒಂದು ಸಮ್ಮೇಳನಕ್ಕೆ ನಮ್ಮ ಅರಮನೆ ಮೈದಾನ ಮಧುವಣಗಿತ್ತಿಯ ರೀತಿಯೇ ಸಜ್ಜಾಗಿದೆ ಅಂತಲೇ ಹೇಳಬಹುದು. ಹಾಗೆ ನಾವು ಮುಂದೆ ನೋಡ್ಕೊತಾ ಹೋದರೆ ಇದೊಂದು ಹೂಡಿಕೆಯ ನಿರೀಕ್ಷೆಯನ್ನು ನೋಡಬಹುದು. ಪ್ರಗತಿಯ ಮರುಕಲ್ಪನೆಗೆ ಇದು ಸಜ್ಜಾಗಿರುವಂಥದ್ದು. ಹೊಸ ನಾವೀನ್ಯತೆಯನ್ನು ಕೊಡಬೇಕು, ಕೈಗಾರಿಕಾ ಕ್ರಾಂತಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾರ್ಪಾಡು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಾರ್ಪಾಡು ಮಾಡಿರೋದಾಗಿರಬಹುದು. ನಿನ್ನೆ ರಾಜನಾಥ್ ಸಿಂಗ್ ಅವರು ಕೂಡ ಬಂದಿದ್ದರು, ಕೇಂದ್ರ ಸಚಿವ. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಹೋದರು. ಅಂದರೆ ಹೂಡಿಕೆಯನ್ನು ನಾವು ಚಿಕ್ಕ ಕೈಗಾರಿಕೆಗೆ ಹಾಗೂ ಕೈಗಾರಿಕೋದ್ಯಮಿಗಳಿಗೆ ಮಾಡಿದ್ರೆ ಮುಂದೆ ಯಾವ ರೀತಿಯೆಲ್ಲ ಲಾಭವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಉದ್ಯೋಗ ಸೃಷ್ಟಿ ಹೇಗಾಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿಸಿ ಸಮ್ಮೇಳನವನ್ನು ಮಾಡಿರುವಂಥದ್ದು. ಸಾಕಷ್ಟು ಕಡೆಗಳಿಂದ ಜಾಗತಿಕ ಬಂಡವಾಳ ಹೂಡಿಕೆದಾರರು ಬಂದಿರುವಂಥದ್ದು. ಅವರದ್ದೇ ಆದಂತಹ ಒಂದಷ್ಟು ಸ್ಟ್ರಾಟಜಿಗಳು, ಅವರದ್ದೇ ಆದಂತಹ ಒಂದಷ್ಟು ರೂಲ್ಸ್ಗಳಾಗಿರಬಹುದು, ಸಾಕಷ್ಟು ಒಂದು ಲೋನ್ಗಳನ್ನ ನಾವು ನಿಮಗೆ ಕೊಡ್ತೀವಿ, ನಮ್ಮಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತಾ ಇರುವಂಥದ್ದು ಎಲ್ಲವನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಬಹುದು ನೀವು ಒಂದು ಕಾರು ನಿಂತಿರುವಂಥದ್ದು. ಅದ್ರ ಮೇಲೂ ಕೂಡ ಹೂಡಿಕೆ ಮಾಡಲಿಕ್ಕೆ ಸಜ್ಜಾಗಿದೆ ಒಂದಷ್ಟು ಕಂಪನಿಗಳು. ಹಾಗೆ ನೀವು ಮುಂದೆ ನೋಡ್ತಾ ಹೋದರೆ ಟ್ರ್ಯಾಕ್ಟರ್ಗಳನ್ನ ನೋಡಬಹುದು. ಪ್ರತಿಯೊಬ್ಬರೂ ಕೂಡ ಎಲ್ಲವನ್ನ ವಿಚಾರಣೆ ಮಾಡಿಕೊಂಡು ಇಲ್ಲಿಗೆ ಬರ್ತಾ ಇರುವಂಥದ್ದನ್ನ ನಾವು ಗಮನಿಸಬಹುದು. ಹಾಗೆ ಇನ್ವೆಸ್ಟ್ ಕರ್ನಾಟಕದ ಒಂದು ಉದ್ಘಾಟನೆ ನಿನ್ನೆ ಆಗಿರುವಂಥದ್ದು. CM ಸಿದ್ದರಾಮಯ್ಯನವರು ಹಾಗೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ಸಮ್ಮೇಳನ 3 ದಿನಗಳ ಕಾಲ ಕೂಡ ನಡೆಯುತ್ತೆ. ಅಂದರೆ 10 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯ ನಿರೀಕ್ಷೆ ಈ ಒಂದು ಇನ್ವೆಸ್ಟ್ ಕರ್ನಾಟಕದ ಮೇಲೆ ಇರುವಂಥದ್ದು. ಅಂದರೆ ನಮ್ಮ ರಾಜ್ಯದಲ್ಲಿ ಒಟ್ಟು 7 ಲಕ್ಷ ಕೋಟಿ ಬಂಡವಾಳ ಹೂಡಿಕೆದಾರರು ಖಚಿತವಾಗಿ ಬಂದೇ ಬರ್ತಾರೆ. ಹಾಗೆ ಬೇರೆ ಕಡೆಯಿಂದ ಇನ್ನು 3 ಲಕ್ಷ ಹೂಡಿಕೆದಾರರು ಬರ್ತಾರೆ. ಅಂದರೆ ನೂತನ ಕೈಗಾರಿಕಾ ನೀತಿ 2025 ಹಾಗೆ 30 ಕೂಡ ಪ್ರಕಟವನ್ನು ಮಾಡ್ತಾ ಇದ್ದಾರೆ. ದೇಶ ವಿದೇಶಗಳಿಂದ 2,000 ಉದ್ಯೋಗಿಗಳು ಭಾಗಿಯಾಗಿದ್ದಾರೆ ಇಲ್ಲಿ ಇನ್ವೆಸ್ಟ್ ಕರ್ನಾಟಕದಲ್ಲಿ. ಅಂದರೆ 19 ದೇಶಗಳಿಂದ 70ಕ್ಕೂ ಹೆಚ್ಚು ಗಣ್ಯರು ಆಗಮಿಸಿರೋದು ಈ ಬಾರಿಯ ಸ್ಪೆಷಲ್ ಅಂತಲೇ ಅನ್ಬಹುದು. ಬಹಳ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ರೂಪುಗೊಂಡಿರುವಂಥದ್ದು. ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಪ್ರತಿಯೊಂದು ಸ್ಟಾಲ್ಗಳು ಕೂಡ ತುಂಬ ವಿಶೇಷವಾಗಿದೆ. ಎಲ್ಲವನ್ನೂ ಕೂಡ ಉದ್ಯಮಿಗಳಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಚಿವರು ಕೂಡ ಬಂದು ಎಲ್ಲವನ್ನೂ ಕೂಡ ಖುದ್ದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದೊಂದು ಬಹುದೊಡ್ಡ ಸಮಾರಂಭ ಆಗಿರುವುದರಿಂದ ದೇಶದ ಮೂಲೆಗಳಿಂದ ಹಾಗೂ ವಿದೇಶದಿಂದ ಗಣ್ಯರು ಬಂದಿರ್ತಾರೆ. ಅವರಿಗೆ ಯಾವುದೇ ರೀತಿಯ ಕುಂದುಕೊರತೆ ಆಗಬಾರ್ದು, ಆ ಒಂದು ಉದ್ದೇಶಕ್ಕೆ ಎಲ್ಲರೂ ಕೂಡ ಬಂದು ವಿಚಾರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಸಣ್ಣ ಪುಟ್ಟ ಹೂಡಿಕೆಯಂತೂ ಅಲ್ವೇ ಇಲ್ಲ. ಯಾಕೆಂದರೆ 10 ಲಕ್ಷ ಅಂತಂದರೆ ಕಡಿಮೆಯಂತೂ ಅಲ್ಲ. 10 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲವನ್ನು ಕೂಡ ಅವರು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಎಲೆಕ್ಟ್ರಿಕ್ ವಾಹನಗಳನ್ನು ಮನ್ನಣೆಗೆ ತರಬೇಕು. ಆ ಒಂದು ಉದ್ದೇಶದಿಂದಲೂ ಕೂಡ ಅವರಿಗೆ ಮನ್ನಣೆಯನ್ನು ಕೊಡಬೇಕು. ಎಲೆಕ್ಟ್ರಿಕ್ ವಾಹನಗಳಿಗೆ ಒಂದು ಮನ್ನಣೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲೂ ಸಹ ಇದನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು
ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ತಿಳಿದುಕೊಳ್ತಾ ಒಂದು ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕೂಡ ತಿಳಿದುಕೊಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ವಾಹನಗಳ ಒಂದು ಕಂಟ್ರೋಲ್ ಹೇಗಿರುತ್ತೆ, ಅದರ ಬ್ಯಾಟ್ರಿ ಹಾಗೂ ಮೋಟರ್ ಬಗ್ಗೆ ಆಗಿರಬಹುದು, ಅದು ಸ್ಟಾಕ್ಸ್ ಯಾವ ರೀತಿ ಬರುತ್ತೆ, ನ್ಯೂ ಟ್ರೆಂಡ್ ಆಗಿ ಅದು ಯಾವ ರೀತಿ ಇರುತ್ತೆ, ಈ ಎಲ್ಲವನ್ನು ಸಹ ವಿಚಾರಿಸ್ಕೊಳ್ತಾ ಇದ್ದಾರೆ. ತುಂಬ ಕ್ಯೂರಿಯಾಸಿಟಿಯಿಂದ ಬರ್ತಾ ಇರುವಂಥದ್ದು ನಾವು ನೋಡ್ಬೋದು. ಅಂದರೆ ನಮ್ಮ ದೇಶ ಹಾಗೂ ವಿದೇಶಗಳಿಂದ ಸೇರಿ ಒಟ್ಟು ಒಂದು 2,000 ಉದ್ಯೋಗಿಗಳು ಭಾಗಿಯಾಗಿರೋದ್ರಿಂದ ಈ ಪ್ರೋಗ್ರಾಮ್ ಬಹಳ ವಿಶೇಷವಾಗಿ ಮೂಡಿ ಬರ್ತಾ ಇದೆ. ನೀವು ಗಮನಿಸಬಹುದು ಅಂದರೆ ಒಂದಷ್ಟು ಉದ್ಯೋಗಿಗಳು ಅವರ ನಂಬರನ್ನು ಪಡೆದುಕೊಂಡು ನಾವು ನಿಮ್ಮ ಜೊತೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ಇಲ್ಲಿ ಇದೆ. ನಾಟ್ ಓನ್ಲಿ ಎಲೆಕ್ಟ್ರಿಕಲ್ಸ್, ಫುಡ್ ಆಗಿರಬಹುದು, ಫುಡ್ ಬಗ್ಗೆ ತಿಳ್ಕೊಳ್ಳೋರು ಫುಡ್ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ, ಪರ್ಫ್ಯೂಮ್ಗಳ ಬಗ್ಗೆ ತಿಳ್ಕೊಳ್ಳೋರು ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ, ಸೋಪ್ಗಳಾಗಿರಬಹುದು, ದಿನಬಳಕೆಯ ವಸ್ತುಗಳು ಅಂದರೆ ಪುಟ್ಟ ಪುಟ್ಟ ಕೈಗಾರಿಕೋದ್ಯಮಿಗಳಿಗೂ ಸಹ ಇಲ್ಲಿ ಒಂದಷ್ಟು ಹೆಲ್ಪ್ ಮಾಡ್ತೀವಿ ನಾವು ಅಂತ ಉದ್ಯೋಗಿಗಳು ಮುಂದೆ ಬರ್ತಿರುವಂಥದ್ದನ್ನು ನಾವು ಗಮನಿಸ್ತಾ ಇರಬಹುದು. ಎಲೆಕ್ಟ್ರಿಕ್ ಒಂದು ಐಟಮ್ಸ್ಗಳ ಬಗ್ಗೆಯೂ ಕೂಡ ಇಲ್ಲಿ ಮಾತನಾಡ್ತಾ ಇರಬಹುದು. ನಾವು ನಿಮ್ಮೊಂದಿಗೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇರುವಂಥದ್ದು ನಾವು ನೋಡ್ಬೋದು. ಅವ್ರ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅಲ್ಲಿ ನಾವು 3 ದಿನ ಆದಮೇಲೆ ನಾವು ನಿಮಗೆ ಕಾಲ್ ಮಾಡ್ತೀವಿ, ನಿಮ್ಮದು ಏನು ಪ್ರಾಬ್ಲಮ್ಸ್ ಇರ್ಬೋದು, ನಿಮಗೆ ಏನು ಬೇಕು, ನಾವು ಎಲ್ಲವನ್ನೂ ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇರೋದು. ಬೃಹತ್ ವಾಹನಗಳಿಗೂ ಕೂಡ ಹೂಡಿಕೆದಾರರು ಮುಂದಾಗಿದ್ದಾರೆ, ನಾವು ಹೂಡಿಕೆಯನ್ನು ಮಾಡ್ತೀವಿ ನಿಮ್ಮ ಮೇಲೆ ಅಂತ. ಅದು ಕೂಡ ಇಲ್ಲಿ ಬಹಳ ಸ್ಪೆಷಲ್ ಅಂತಲೇ ಹೇಳ್ಬಹುದು. ಪ್ರಗತಿಯ ಒಂದು ಕಲ್ಪನೆಯನ್ನು ಇಟ್ಕೊಂಡು ಹೊಸ ನಾವೀನ್ಯತೆಯನ್ನು ನಾವು ಕೊಡಬೇಕು, ಪ್ರಗತಿಯನ್ನು ಕೊಡಬೇಕು, ಕೈಗಾರಿಕಾ ಕ್ರಾಂತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಇನ್ವೆಸ್ಟ್ ಕರ್ನಾಟಕ ಅನ್ನೋದು 3 ದಿನಗಳ ಕಾಲ ನಮ್ಮ ಬೆಂಗಳೂರಿನಲ್ಲಿ ಜರುಗ್ತಾ ಇದೆ. ಬೆಂಗಳೂರು ಅನ್ನೋದು ಒಂದು ಕೈಗಾರಿಕೋದ್ಯಮಿಗಳ ಹೆಬ್ಬಾಗಿಲು ಅಂತ ಹೇಳ್ಬೋದು. ಬಹುದೊಡ್ಡ ಸಿಟಿ. ಮುಂಬೈ ನಂತರ ನಮ್ಮ ಬೆಂಗಳೂರನ್ನು ಬಹುದೊಡ್ಡ ಸಿಟಿ ಅಂತ ಕರೆಯುವಂಥದ್ದು. ಸೊ ಈ ಬೆಂಗಳೂರಿನಲ್ಲಿ ಈ ಒಂದು ಹೂಡಿಕೆದಾರರ ಸಮ್ಮೇಳನ ನಡೆಯುತ್ತಿರುವಂಥದ್ದು. ದೇಶದ ಮೂಲೆಯಿಂದ ಹಾಗೂ ವಿದೇಶಗಳಿಂದ ಹೂಡಿಕೆದಾರರು ಬಂದಿದ್ದಾರೆ. ಹಾಗೆ ಸಾಕಷ್ಟು ಕಂಪನಿಗಳು ಸಹ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸಜ್ಜಾಗಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಪ್ರತಿಯೊಂದು ಕೂಡ ಬಹಳ ಸ್ಪೆಷಲ್ ಆಗಿದೆ ಇಲ್ಲಿ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ಒಂದು ಅಪ್ರೋಚನ್ನು ಮಾಡ್ತಾ ಇದ್ದಾರೆ ಅಂತ. ಉದ್ಯಮಿದಾರರು ನಂಬರನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಪುಟ್ಟ ಉದ್ಯಮಕ್ಕೂ ಕೂಡ ಇಲ್ಲಿ ಮನ್ನಣೆಯನ್ನು ನೀಡ್ತಾ ಇರುವಂಥದ್ದು. ಒಂದು ಫುಡ್ ಆಗಿರಬಹುದು, ಎಲೆಕ್ಟ್ರಿಕ್ ಅಂತಂದರೆ ವಾಷಿಂಗ್ ಮಿಷಿನ್ ಆಗಿರುವಂಥದ್ದು, ಫ್ರಿಡ್ಜ್ ಆಗಿರುವಂಥದ್ದು. SUV ಆಫ್ ಸ್ಕೂಟರ್ಸ್ ಅಂತ ಕರಿತೀವಿ ನಾವು.
ಯಾಕೆಂದರೆ ದೆರ್ ಆರ್ 3 ಕೀ ಫೀಚರ್ಸ್ ಇದರಲ್ಲಿ, 3 ಕೀ ಫೀಚರ್ಸ್ ಇದೆ. ವೀಲ್ಸ್ ನೋಡಿದ್ರೆ 14 ಇಂಚ್ ಅಲಾಯ್ ವೀಲ್ಸ್ ಸಿಗುತ್ತೆ ಇದರಲ್ಲಿ ಆ್ಯಂಡ್ ವಿತ್ ಡುವಲ್ ಸಸ್ಪೆನ್ಷನ್. ಜನರಲಿ ಸ್ಕೂಟರ್ಸಲ್ಲಿ ಏನು ಸಿಗುತ್ತೆ ಅಂದರೆ 12 ಇಂಚಸ್ ಸಿಗುತ್ತೆ. ಸೊ ದಿಸ್ ಇಸ್ ಡಿಫ್ರೆಂಟ್ ಆನ್ ದಟ್ ಆಸ್ಪೆಕ್ಟ್. ಅದ್ರ ಮೇಲೆ ವಿ ಹ್ಯಾವ್ ಫ್ರಂಟ್ ಫುಟ್ ಪೆಗ್ಸ್. ಯಾವ ಸ್ಕೂಟರಲ್ಲಿನೂ ಇಲ್ಲಿ ತನಕ ಬಂದಿಲ್ಲ, ಫ್ರಂಟ್ ಫುಟ್ ಪೆಗ್ಸ್ ಇದು. ಸೊ ನಿಮ್ಮ ಜರ್ನಿ ಎಲ್ಲ ಕಂಫರ್ಟಬಲಾಗಿ ಕೂತ್ಕೊಂಡು ಓಡಿಸ್ಬೋದು. ಅದ್ರ ಮೇಲೆ ನಮ್ಮ ಸ್ಟೋರೇಜ್ ಅಲ್ಲಿ ಅಂಡರ್ ಸೀಟ್ ಸ್ಟೋರೇಜಲ್ಲಿ 43 ಲೀಟರ್ಸ್ ಸಿಗುತ್ತೆ. ಸೊ 1 ಫುಲ್ ಫೇಸ್ ಹೆಲ್ಮೆಟ್, 1 ಹಾಫ್ ಫೇಸ್ ಹೆಲ್ಮೆಟ್ ಆರಾಮಾಗಿ ಇಕ್ಬೋದು. ಆಮೇಲೆ ಮುಂದೇನು ಇಲ್ಲಿ ಗ್ಲಬ್ ಬಾಕ್ಸಲ್ಲಿ ಆ್ಯಂಡ್ ಎಕ್ಸ್ಟ್ರಾ 12 ಲೀಟರ್ಸ್ ಆಫ್ ಸ್ಟೋರೇಜ್ ಬರುತ್ತೆ. ಸೊ ಟೋಟಲಿ 55 ಲೀಟರ್ಸ್ ಲಾಕಬಲ್ ಸ್ಟೋರೇಜ್ ಇದೆ ಇದರಲ್ಲಿ. ಇದು ಕ್ರಿಯೇಟ್ ಮಾಡಿದೋಗೆ ಯುಟಿಲಿಟಿ ಫೋಕಸ್ ಸ್ಕೂಟರ್ ಅಂತ ಕರಿತೀವಿ, ಅದಕ್ಕೆ SUV ಆಫ್ ಸ್ಕೂಟರ್ಸ್ ಅಂತ. ಇಲ್ಲಿ ನೋಡ್ತಾ ಇರಬಹುದು ಟಾಯ್ಸ್ಗಳು ಕೂಡ ಇದೆ. ಇದು ಕೂಡ ಇದ್ರ ಮೇಲೂ ಕೂಡ ಹೂಡಿಕೆ ಮಾಡಲಿಕ್ಕೆ ಉದ್ಯಮಿಗಳು ಬರ್ತಿರುವಂಥದ್ದನ್ನ ನಾವು ಗಮನಿಸ್ತಾ ಇರಬಹುದು. ಇಲ್ಲಿ ಬಂದಿರುವಂಥದ್ದನ್ನ ನಾವು ನೋಡಬಹುದು. ಥೈಲ್ಯಾಂಡ್ ಬೋರ್ಡ್ ಆಫ್ ಇನ್ವೆಸ್ಟ್ಮೆಂಟ್ ಅವರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡೋಕೆ ಸಜ್ಜಾಗಿದ್ದಾರೆ. ಇದು ಕೂಡ ಒಂದು ಸಂತಸದ ವಿಚಾರ ಅಂತಲೇ ಹೇಳಬಹುದು. ಅದು ಒಂದು KFCಯ ರೀತಿಯಲ್ಲಿ 5 ಸ್ಟಾರ್ CP ಫ್ರೆಶ್ ಅಂತ ಒಂದು ರೀತಿಯಲ್ಲಿ ಚಿಕನನ್ನು ಇಲ್ಲಿ ಮಾಡುವಂಥದ್ದಾಗಿರಬಹುದು, ತಯಾರು ಮಾಡ್ಬೋದು. ಅಂಥವರಿಗೆ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಇಲ್ಲೂ ಕೂಡ ಕೂತ್ಕೊಂಡು ಡಿಸ್ಕಷನ್ ಕೂಡ ಮಾಡ್ತಾ ಇದ್ದಾರೆ. ಇನ್ವೆಸ್ಟರ್ ಕೂಡ ರೆಡಿ ಇರೋದನ್ನ ನಾವು ಗಮನಿಸ್ತಾ ಇರಬಹುದು. ಸಾಕಷ್ಟು ಸ್ಟಾಲ್ಗಳು ಬಂದಿರುವಂಥದ್ದು, ಸಾಕಷ್ಟು ಅಂದರೆ 19 ದೇಶಗಳಿಂದ ಉದ್ದಿಮೆದಾರರು ಇಲ್ಲಿ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಪ್ರತಿಯೊಬ್ಬರು ಕೂಡ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಕೂಲಂಕುಷವಾಗಿ ಎಲ್ಲವನ್ನೂ ಕೂಡ ನೋಡಿಕೊಂಡು ಒಂದಷ್ಟು ಜನರಿಗೆ, ಒಂದಷ್ಟು ನವ ಉದ್ಯಮಿಗಳಿಗೆ ಕೈಗಾರಿಕೆಯನ್ನು ಮಾಡಬೇಕು, ಸಣ್ಣ ಪುಟ್ಟ ಕೈಗಾರಿಕೆಯಲ್ಲಿ ನಾವು ಮನ್ನಣೆಯನ್ನು ಪಡ್ಕೊಳ್ತೀವಿ ಅನ್ನೋರಿಗೆ ಅವರು ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇರೋದನ್ನ ನಾವು ನೋಡಬಹುದು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಪಲ್ಲವಿ ಎನ್ ರಾಜ್, ಈ ಸಂಚೆ ನ್ಯೂಸ್.